ಸ್ವಲ್ಪ ಈ ಕಡೆ ನೋಡ್ರಿ. ಇಲ್ಲಿ ಅಪವರ್ತನಗಳು ಮತ್ತು ಅಪವರ್ತಿಗಳು ಬೇರೆ ಬೇರೆ ಚಾಪ್ಟರ್ ಬರ್ದೆ ನಾನು ನಿಮ್ಗೆ ಗೊತ್ತಾಗಲಿ ಅನ್ನುವಂಥ ಉದ್ದೇಶಕ್ಕಾಗಿ. ಹೌದಾ? ಇಲ್ಲಿ ಅಪವರ್ತನಗಳನ್ನ ಇಂಗ್ಲಿಷ್ದಾಗ ಫ್ಯಾಕ್ಟರ್ಸ್ ಅಂತ ಕರೀತಾರ, ಅಪವರ್ತಿಗಳನ್ನ ಮಲ್ಟಿಪ್ಲೈಸ್ ಅಂತ ಕರೀತಾರೆ. ಹೌದಾ? ಮಲ್ಟಿಪ್ಲೈಸ್ ಅಂತ. ಭಾಷೆ ಒಂದ. ಅವರು ಇಂಗ್ಲಿಷ್ ಮೀಡಿಯಂದವರು ಇಂಗ್ಲಿಷ್ದಾಗ ಕಲಿತಾರೆ, ನೀವು ಕನ್ನಡ ಮಾಧ್ಯಮದವರು ಕನ್ನಡದಾಗ ಕಲಿತೀರಿ ಅಷ್ಟ. ಹೌದಾ? ನೀವು ಅಪವರ್ತನಗಳು ಅಂತೀರಿ, ಅವರು ಫ್ಯಾಕ್ಟರ್ಸ್ ಅಂತಾರ. ನೀವು ಅಪವರ್ತಿಗಳು ಅಂತೀರಿ, ಅವ್ರು ಇಂಗ್ಲಿಷ್ದವರು ಮಲ್ಟಿಪ್ಲೈಸ್ ಅಂತ ಕರೀತಾರೆ. ಹೌದಲ್ಲ? ಈಗ ನೋಡ್ರಿ, ಇಲ್ಲಿ ಕೊಟ್ಟಂತ ಸಂಖ್ಯೆಯ ನೋಡ್ರಿ, ನಿಮ್ಗೆ ಯಾಕೆ ಇದನ್ನ ಡೈಗ್ರಾಮ್ ಬರ್ದೇನೆ ಅನ್ನುವಂಥ ಉದ್ದೇಶಕ್ಕಾಗಿ. ಏನು ಯಾವ ಉದ್ದೇಶಕ್ಕಾಗಿ ಬರ್ದೇನೆ ಅಂತಂದ್ರೆ, ಈ ಕೊಟ್ಟಂತ ಸಂಖ್ಯೆಗಳ ಅಪವರ್ತನಗಳು ಚಿಕ್ಕದಾಗಿರ್ತಾವ, ಅಪವರ್ತಿಗಳು ದೊಡ್ಡದಾಗಿರ್ತಾವ. ಹೌದಾ? ಒಂದರ ಅಪವರ್ತನ ನೋಡ್ರಿ 1, ಎರಡರ ಅಪವರ್ತನ 1, 2, ಮೂರರ ಅಪವರ್ತನ 1, 3, ನಾಲ್ಕರ ಅಪವರ್ತನ 1, 2, 4. ಹೌದಾ? ಅಪವರ್ತನಗಳು 5ರ ಅಪವರ್ತನ 1, 5, 6ರ ಅಪವರ್ತನ 1, 2, 3, 6, 7ರ ಅಪವರ್ತನ 1, 7, 8ರ ಅಪವರ್ತನ 1, 2, 4, 8. ಓಕೆ, ಇಷ್ಟು ಗೊತ್ತಾದ ನಿಮ್ಗೆ. ಇಲ್ಲಿ ಅಪವರ್ತನ ಅಂತಂದ್ರೆ ಏನು ನಮ್ಗೆ ಗೊತ್ತದ. ಯಾವುದೇ ಒಂದು ಸಂಖ್ಯೆಯನ್ನ ಯಾವ ಸಂಖ್ಯೆಯಿಂದ ಸಂಪೂರ್ಣವಾಗಿ ಶೇಷ 0 ಬರುತ್ತಲ್ಲ, ಆ ಸಂಖ್ಯೆಗಳಿಗೆ ಮಾತ್ರ ನಾವೇನ್ ಕರಿತೇವೆ? ಅಪವರ್ತನಗಳು ಅಂತ ಹೇಳ್ತೇವೆ. ನೋಡ್ರಿ, 6 ಅದ. ಇನ್ನೊಂದು ಉದಾಹರಣೆ 6 ತೋರಿ. 6ನ್ನ 1ರಿಂದ ಭಾಗ ಮಾಡ್ರಿ, 1 6 6 0. ಇನ್ನು 2 ನೋಡ್ರಿ, 6 ತೋರಿ, 2ರಲ್ಲಿ ಭಾಗ ಮಾಡ್ರಿ, 2 3 6 0. ಶೇಷ 0 ಬರ್ತದಲ್ಲ. ನೆಕ್ಸ್ಟ್ ನೋಡಿ, 3 ತೋರಿ, 3 2 6 6 0. 6 ತೋರಿ, 6 6. ಇಲ್ಲಿ ನಾವೇನ್ ಮಾಡಿದ್ವಿ ನೋಡ್ರಿ, 1 2 3 6 ಅಡ್ಡ ತಗೊಂಡಿ. ಇನ್ನೊಂದು ಮಾಡಿ ನೋಡ್ರಿ, 6ನ್ನ 4ರಲ್ಲಿ ಭಾಗ ಮಾಡಿ ನೋಡ್ರಿ. ಈ ಕಡೆ ನೋಡ್ರಿ, 6ನ್ನ 4ರಿಂದ ಭಾಗ ಮಾಡಿ ನೋಡ್ರಿ. 4 1 4 ಬಂತು. 6 4 ಹೋದ್ರೆ 2 ಬಂತು. ಶೇಷ ಎಷ್ಟು ಬಂತು? 2 ಬಂತು. ಇದು 6ರ ಅಪವರ್ತನ ಹೌದಲ್ಲ? 6ರ ಅಪವರ್ತನ ಇದು ಅಲ್ಲ, ಇದು 4 6ರ ಅಪವರ್ತನ ಅಲ್ಲ. ಹೌದಾ? ಇಷ್ಟಾಯ್ತು. ಇನ್ನ ಅಪವರ್ತಿಗಳು ಅಂದ್ರೆ ಏನು ನೋಡ್ರಿ, ಅಪವರ್ತಿಗಳು ಅಂತ ಹೇಳಿ ಇಲ್ಲಿ 1ರ ಅಪವರ್ತ್ಯ 1 1 1 1 2 2 1 3 3 1 4 4 1 5 5 1 6 6 ಅನಂತದವರೆಗೆ. ಹೌದಾ? ಇಲ್ಲಿ 2ರ ಅಪವರ್ತನ 2 1 2 2 4 ಅನಂತದವರೆಗೆ. ಇಲ್ಲಿ 3ರ ಅಪವರ್ತನ 3 1 3 3 2 6 3 9 ಅನಂತದವರೆಗೆ. ಹೌದಾ? ಇನ್ನ ಇಲ್ಲಿ ನಿಮ್ಗೆ ಇಲ್ಲಿ ನಾ ಭಾಗಾಕಾರ ಮಾಡಿ ತೋರಿಸಿದೆ. ಅಪವರ್ತನ ಭಾಗಾಕಾರ ಮಾಡ್ಕೋಬೇಕು, ಅಪವರ್ತನ ಗುಣಾಕಾರ ಮಾಡಬೇಕು. ಅಪವರ್ತ ಅಂದ್ರೆ ಗುಣಾಕಾರ. ಯಾವ ಜೊತೆ ಗುಣಾಕಾರ? ಸ್ವಾಭಾವಿಕ ಸಂಖ್ಯೆಗಳು 1 2 3 4 5 6 7 8 9 10 ಅನಂತದವರೆಗೆ ಇವೆಲ್ಲ ಇರುವ ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು ಯಾರು ಹೇಳ್ತೀರಿ? ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನ ಹೇಳ? ವೆರಿ ಗುಡ್. ಎಣಿಸಲು ಸಾಧ್ಯವಾಗುವಂತಹ ಸಂಖ್ಯೆಗಳಿಗೆ ಸ್ವಾಭಾವಿಕ ಸಂಖ್ಯೆ ಅಂತೇಳಿ ಕರಿತೀವಿ. ಹೌದಾ? ಆ ಸಂಖ್ಯೆಗಳಿಗೆ ಕೊಟ್ಟಂತ ಸಂಖ್ಯೆಯನ್ನ ಗುಣಾಕಾರ ಮಾಡಿದಾಗ ಅವು ಬರುವಂತ ಗುಣಲಬ್ಧನೆ ಇರ್ತಾವ. ಈಗ 6ರಲ್ಲಿ ಗುಣಾಕಾರ ಮಾಡಿವೆ, 6ರ ಅಪವರ್ತಿಗಳು 6 1 6 6 12 6 3 18 6 4 24. ಹೌದಲ್ಲ? 6 10 60 6 9 66 6 12 72. ಹೌದಲ್ಲ? 72. ಇವೆಲ್ಲ ಏನಿವ ಅಪವರ್ತಿಗಳು. ನೋಡ್ರಿ, ಇಷ್ಟಾದ ನಂತರ ನಿಮಗ ನಾಳೆ ಮೊರಾರ್ಜಿ ಎಕ್ಸಾಮ್ದಾಗ ಬೇರೆ ಬೇರೆ ಕಾಂಪಿಟೇಷನ್ ಎಕ್ಸಾಮ್ದಾಗ ಏನು 5ನೇ ತಾರೀಕು ನಾವು ಬರೀತಿಲ್ಲ ಎಕ್ಸಾಮ್ದಾಗ ಈ ಅಪವರ್ತನಗಳು ಮತ್ತು ಅಪವರ್ತಿಗಳ ಮೇಲೆ ಏನೇನು ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದನ್ನ ನಿಮ್ಗೆ ಮತ್ತೆ ಹೇಳ್ತೇನೆ. ಈಗ ಸ್ಯಾಂಪಲ್ ಆಗಿ ಒಂದು ನೋಡ್ರಿ, ಕೆಳಗಿನ ಯಾವುದು ಎಲ್ಲಾ ಸಂಖ್ಯೆಯ ಅಪವರ್ತನವಾಗಿದೆ? ಕೆಳಗಿನ ಯಾವುದು ಎಲ್ಲಾ ಸಂಖ್ಯೆಯ ಅಪವರ್ತನವಾಗಿದೆ? ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ 2, ಆಪ್ಷನ್ ಡಿ 3 ಅಂತದ. ಯಾವ್ದು ಇದ್ರಾಗ ಆನ್ಸರ್? ಆಪ್ಷನ್ ಬಿ. ವೆರಿ ಗುಡ್. ಆಪ್ಷನ್ ಬಿ ರೈಟ್ ಆನ್ಸರ್ ಇಸ್ 1. ಹೌದಲ್ಲ? ಇಲ್ಲಿ ನೋಡ್ರಿ ಅಪವರ್ತನ ನೋಡ್ರಿ,
ಒಂದರ ಅಪವರ್ತನ ಒಂದು, ಎರಡರ ಅಪವರ್ತನ ಒಂದು, ಮೂರರ ಅಪವರ್ತನ ಒಂದು, ನಾಲ್ಕರ ಅಪವರ್ತನ ಒಂದು, ಐದರ ಅಪವರ್ತನ ಒಂದು, ಆರರ ಅಪವರ್ತನ ಒಂದು, 10ರ ಅಪವರ್ತನ ಒಂದು ಐತಿ. ಹೌದಾ? ಕೆಳಗೆ 11 12 ಯಾವುದೇ ಸಂಖ್ಯೆಯ ಅಪವರ್ತನ ಒಂದು ಎಲ್ಲಾ ಸಂಖ್ಯೆಯ ಅಪವರ್ತನವಾಗಿದೆ. ಅದಕ್ಕೆ ನೋಡ್ರಿ, ಕೆಳಗಿನ ಯಾವುದು ಎಲ್ಲಾ ಸಂಖ್ಯೆಯ ಅಪವರ್ತನವಾಗಿದೆ ಅಂತ ಕೇಳ್ತಾರ ಅವ್ರು. ಹೌದಿಲ್ಲ? ಈ ತರ ನಾವು ಏನ್ ಮಾಡ್ಬೇಕು, ಪ್ರಶ್ನೆ ಮಾಡ್ಕೋಬೇಕು. ಇನ್ನೊಂದು ಪ್ರಶ್ನೆ ಕೇಳ್ತಾರೆ ನಿಮಗೆ. ಹೌದಾ? 7ರ ಚಿಕ್ಕ ಅಪವರ್ತ್ಯ ಯಾವುದು? 7ರ ಚಿಕ್ಕ ಅಪವರ್ತ್ಯ ಯಾವುದು? ಯಾವುದು? 7 ಅಪವರ್ತ್ಯಕ್ಕೆ ಏನ ಅಪವರ್ತನಕ್ಕೆ ಇಲ್ಲ, ಅಪವರ್ತ್ಯಕ್ಕೆ 7ರ ಚಿಕ್ಕ ಅಪವರ್ತ್ಯ, 7ರ ದೊಡ್ಡ, 7ರ ಚಿಕ್ಕ ಅಪವರ್ತನ 1 7ರ ದೊಡ್ಡ ಅಪವರ್ತನ 7 ನೋಡ್ರಿ ಇಲ್ಲೇನ 2. ಹೌದಾ? ಓಕೆ. ಇಷ್ಟ ಇವುಗಳ ಮೇಲೆ ಏನೇನು ಪ್ರಶ್ನೆಗಳನ್ನು ಕೇಳಬಹುದು, ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳ್ತಾರ, ಅಪವರ್ತನ ಅಂದ್ರೇನು, ಅಪವರ್ತ್ಯ ಅಂದ್ರೇನು, ಇವುಗಳ ಆಧಾರದ ಮೇಲೆ ನೀವು ಅಪವರ್ತ್ಯ ತಿಳ್ಕೊಟ್ರಿ ಅಂದ್ರ ಲಸ ಮಸ ಭಾಳ ಸರಳ ಆಕೈತಿ. ಲಸ ಎಲ್ಲಿ ಹುಡುಕ್ಬೇಕು, ಮಸ ಎಲ್ಲಿ ಹುಡುಕ್ಬೇಕು ಅನ್ನೋದನ್ನ ನಾವು ಮುಂದಿನ ಪಾಠದಾಗ ತಿಳ್ಕೊಳ್ಬೇಕು.